ಬಿಜೆಪಿಗ ಸೆಡ್ ಹೊಡೆದು ಬಳ್ಳಾರಿ ಉಪಚುನಾವಣೆಯಾಗ ಸ್ಪರ್ಧಿಸಿರೋ ಶ್ರೀರಾಮುಲುಗ ಚುನಾವಣಾ ಆಯೋಗ ಫ್ಯಾನ್ ಚಿನ್ನಿ ನೀಡೈತಿ. ಇಂಟ್ರೆಸ್ಟಿಂಗ್ ಅಂದ್ರ ಇದೇ ಆಂಧ್ರದಾಗ ದಿವಂಗತ ರಾಜಶೇಖರ್ ರೆಡ್ಡಿ ಮಗ ಜಗನ್ಮೋಹನ್ ರೆಡ್ಡಿ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಚಿನ್ನಿನೂ ಫ್ಯಾನ ಐತಿ. ಇದೇ ಚಿನ್ನದಾಗ ಜಗನ್ ರೆಡ್ಡಿ ಕಡಪದಿಂದ ಗೆದ್ದು ಬಂದಾರ. ಅದ ಪ್ಲಾನ್ ಹಾಕಿ ರಾಮುಲು ನಮಗೂ ಫ್ಯಾನ್ ಚಿಹ್ನೆ ಕೊಡ್ರಿಪ್ಪ ಅಂತ ಆಯೋಗಕ್ಕ ಮನವಿ ಮಾಡ್ಕೊಂಡಿದ್ರು. ಈಗ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಗಾಳಿ ಬಳ್ಳಾರಾಗೂ ಬೀಸಿ ರಾಮುಲು ಗೆಲ್ತಾರ ಅನ್ನೋ ಮಾತು ಕೇಳಿ ಬರಾಕುಂತೈತೆ. ಬಳ್ಳಾರಿ ಎಲೆಕ್ಷನ್ ಭರಾಟಿ ಜೋರೈತಿ. ಇವತ್ತು ಕಾಂಗ್ರೆಸ್ ಪಕ್ಷದವರು ಬಳ್ಳಾರಿ ಒಳಗ ಚುನಾವಣಾ ಕಚೇರಿ ಶುರು ಮಾಡಿದ್ರ ಬಿಜೆಪಿ ಅಭ್ಯರ್ಥಿ ಶಿಕಾರಿಪುರಕ್ಕೆ ಬಂದು ಯಡಿಯೂರಪ್ಪನವ್ರನ್ನ ಭೇಟಿ ಮಾಡ್ಯಾರ. ಈ ಬಗ್ಗೆ ಒಂದು ವರದಿ ಇಲ್ಲೈತ್ ನೋಡ್ರಿ. ಸ್ವಾಭಿಮಾನಿ ಚಿತ್ರ ಇರೋ ಜೆಂಡಾ ಹಿಡ್ಕೊಂಡು ಜೈಕಾರ ಆಗ್ತಿರೋ ಇವರು ಶ್ರೀರಾಮುಲು ಅಭಿಮಾನಿಗಳು. ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಉಪಚುನಾವಣೆದಾಗ ಶ್ರೀರಾಮುಲು ಗೆಲ್ಲಬೇಕು ಅಂತ ಪಾದಯಾತ್ರೆ ಮಾಡಿದ್ರು. ಕೂಡ್ಲಿಗಿ ತಾಲೂಕು ಗುಡಿಕೋಟೆ ಅಭಿಮಾನಿಗಳು ಬಳ್ಳಾರಿ ದುರ್ಗಮ್ಮನ್ ಗುಡಿ ತನಕ ಹೆಜ್ಜೆ ಹಾಕಿದ್ರು. ಶ್ರೀರಾಮುಲು ಗೆಲ್ತಾರ ಅಂತಾರ ಈ ಅಭಿಮಾನಿಗಳು. ನಮ್ಮ ಶ್ರೀರಾಮುಲು ಅಣ್ಣನವರು ಸ್ವಾಭಿಮಾನಕ್ಕೆ ಧಕ್ಕೆಯಾಗಿ ಇಂದು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಅವರು ಈ ಒಂದು ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಜಯವಾಗಿಲೆಂದು ಈ ಬಳ್ಳಾರಿ ಅಧಿದೇವತೆಯಾದ ಕನಕದುರ್ಗಮ್ಮಗೆ ನಾವು ಪಾದಯಾತ್ರೆ ಮಾಡಿ ನಾವೊಂದು ಮುಡುಪು ಮಾಡ್ಕೊಂಡಿದ್ವಿ. ಇನ್ನು ಬಳ್ಳಾರ್ಯಾಗ ಇವತ್ತು ಕಾಂಗ್ರೆಸ್ ಪಕ್ಷ ಚುನಾವಣೆ ಕಚೇರಿ ಉದ್ಘಾಟನೆ ಆಗೈತಿ. ಕೆಪಿಸಿಸಿ ಚೇರ್ಮನ್ ಪರಮೇಶ್ವರಪ್ಪನವರು ಈ ಕಚೇರಿಯ ಉದ್ಘಾಟನೆ ಮಾಡಿದ್ರು. ಶ್ರೀರಾಮುಲು ವಿರುದ್ಧ ಪರಮೇಶ್ವರಪ್ಪ ವಾಗ್ದಾಳಿ ನಡೆಸಿದ್ರು. ಸ್ವಾಭಿಮಾನದ ಸೋಗ್ನ್ಯಾಗ ಉಪಚುನಾವಣೆ ಮಾಡಾಕ ಶ್ರೀರಾಮುಲು ಮುಂದಾಗ್ಯಾರ. ಆದ್ರೆ ಆದಷ್ಟು ಲಗುನ ಸರ್ಕಾರನ ಬಿದ್ದು ಚುನಾವಣೆ ಬರ್ತೈತಿ ಅಂತ ಭವಿಷ್ಯ ಹೇಳಿದ್ರು. ಈ ಚುನಾವಣೆ ಬೇಕಾಗಿರಲಿಲ್ಲ. ಅನವಶ್ಯಕವಾಗಿ ಚುನಾವಣೆಯನ್ನ ಮಾನ್ಯ ಶ್ರೀರಾಮುಲು ಅವರು ರಾಜೀನಾಮೆ ಕೊಡೋದ್ರ ಮೂಲಕ ಈ ಚುನಾವಣೆಯನ್ನ ತಂದಿದ್ದಾರೆ. ಇನ್ನು ಬಿಜೆಪಿ ಅಭ್ಯರ್ಥಿ ಆಗಿರೋ ಗಾದಿ ಲಿಂಗಪ್ಪ ಇವತ್ತು ಪ್ರಚಾರ ಮಾಡೋದು ಬಿಟ್ಟು ಮುಂಜಾನೆ ಶಿಕಾರಿಪುರಕ್ಕೆ ಬಂದಿದ್ರು. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿ ನನ್ನ ಪರವಾಗಿ ಪ್ರಚಾರ ಮಾಡಕ್ ಬಳ್ಳಾರಿಗೆ ಬರ್ರಿ ಅಂತ ಕೇಳ್ಕೊಂಡ್ರು. ಆದ್ರೆ ಯಡಿಯೂರಪ್ಪನವರು ದೇವ್ರ ಮೇಲೆ ಭಾರ ಹಾಕ್ಯಾರ. ಅದರಂತೆ ಬಳ್ಳಾರಿಗೆ ಹೋಗಲೇಬೇಕು ಅಂತ ಆದ್ರೆ ನಾನು ಹೋಗ್ತೇನೆ, ಇಲ್ಲದಿದ್ರೆ ಇಲ್ಲೇ ಕುಂತು ನಮ್ಮ ಅಭ್ಯರ್ಥಿನ ಗೆಲ್ಲಿಸೋದಕ್ಕೆ ಏನು ಬೇಕು ಎಲ್ಲವನ್ನು ಮಾಡ್ತೇನೆ. ಇನ್ನು ಉಳಿದಂಥದ್ದು ನಾನು ಅಲ್ಲಿಗೆ ಹೋಗೋದು ಬಿಡುವಂಥದ್ದು, ನಾನು ಯಾವ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆಶೀರ್ವಾದ ಪಡೆದು ಬರ್ತೇನೋ ಅಲ್ಲೇನು ಅಪ್ಪಣೆ ಆಗುತ್ತೆ, ಅಲ್ಲೇನು ನನ್ನ ಮನಸ್ಸಿಗೆ ಬರುತ್ತೆ ಅದರಂತೆ ನಾನು ನಡ್ಕೊತೇನೆ. ಒಟ್ನಾಗ ಬಳ್ಳಾರಿ ಉಪಚುನಾವಣಾ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗತೈತಿ. ಶ್ರೀರಾಮುಲು ಅವ್ರನ್ನ ಸೋಲ್ಸಬೇಕಂತ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷ ಕಸರತ್ ನಡೆಸಿದ್ರೆ ಶ್ರೀರಾಮುಲು ಮಾತ್ರನ ಗೆಲ್ತೀನಿ ಅಂತ ಸವಾಲ್ ಹಾಕಕತ್ತಾರ. ಮತದಾರ ಮಂದಿ ಮಾತ್ರ ಎಲ್ಲಾರ್ದು ಹಾರಾಟ ನೋಡ್ಕೊಂಡು ಭವಿಷ್ಯ ಎಲ್ಲ ನನ್ನ ಕೈಯಾಗೈತಿ ಅಂತ ತಣ್ಣ ಕುಂತಾರ. ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್ 24/7 ಬಳ್ಳಾರಿ. ಬಳ್ಳಾರಿ ಒಳಗ ಎಲೆಕ್ಷನ್ ಪ್ರಚಾರದಾಗ ಕೈಚಳಕ ತೋರ್ಸಾಕ್ ಹೋಗಿ ಒಬ್ಬ ಕಳ್ಳ ಸಿಕ್ಕಿ ಬಿದ್ದಾನ. ಇವತ್ತು ಕಾಂಗ್ರೆಸ್ ಪಕ್ಷದವರು ಬಳ್ಳಾರಿ ಒಳಗ ತಮ್ಮ ಕಚೇರಿ ಶುರು ಮಾಡಿ ಪ್ರಚಾರಕ್ಕೆ ತೆರಳಿದ್ರು. ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರಪ್ಪ ಸೇರಿದಂಗ ಬಳ್ಳಾರಿ ಕಾಂಗ್ರೆಸ್ ಲೀಡರ್ಗಳು ಹಾಗೂ ಅಭ್ಯರ್ಥಿ ರಾಮ್ ಪ್ರಸಾದ್ ಮತಯಾಚನೆ ಮಾಡಕ್ ಹೋಗಿದ್ರು. ಈ ಗುಂಪಿನಾಗ ಸೇರಿದ್ದ ವೀರೇಶ್ ಎಂಬಾವ ಒಬ್ಬರ ಕಿಶೆದಾಗ ಕೈ ಹಾಕಿ 1 ಲಕ್ಷ ರೂಪಾಯಿ ಹಾರ್ಸಾಕ್ ನೋಡ್ದ. ಇದನ್ನ ನೋಡಿದ ಕಾರ್ಯಕರ್ತರು ಅವನ್ನ ಹಿಡ್ಕೊಂಡು ಹಿಗ್ಗಾಮುಗ್ಗ ಚೆಚ್ಚಿ ಹಾಕಿದ್ರು. ಪೊಲೀಸರು ಕೊಳಪಟ್ಟಿ ಕೈ ಹಾಕಿ ಅವನ್ನ ಹಿಡ್ಕೊಂಡು ಜೀಪ್ನ್ಯಾಗ ಕುಂಡ್ರಿಸ್ಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ನಮಸ್ಕಾರ. ತುಂಗಭದ್ರಾ ಡ್ಯಾಂನ್ಯಾಗ ನೀರಿದ್ರು ಕೆನೆಲ್ದಾಗ ನೀರ್ ಹರಿವಂತು. ಬೇಕಾಬಿಟ್ಟಿ ನೀರ್ ಬಿಡೋದ್ರಿಂದ ನೀರ್ ಹರಿದು ಆಂಧ್ರಕ್ಕೆ ಹೊಕ್ಕೈತಿ. ಇದರಿಂದ ರಾಯಚೂರು ರೈತರು ಬೆಳೆದ ಬೆಳೆ ಎಲ್ಲ ಒಣಗಿ ಪರದಾಡುವಂಗಾಗೈತಿ. ಇಲ್ಲಿ ನೋಡ್ರಿ, 6 ಅಡಿ ನೀರು ಹರಿಯು ಇಷ್ಟು ದೊಡ್ಡ ಕೆನಾಲ್ದಾಗ 6 ಇಂಚ್ ನೀರ್ ಸದೇ ಇಲ್ಲ. ತುಂಗಭದ್ರಾ ಎಡದಂಡಿ ಕಾಲುವೆ ಹಣೆ ಬರೋಣ ಇಷ್ಟು. ಇನ್ನ ರೈತರ ಬಾಳೆ ಹೆಂಗಿರ್ಬೇಕು ಅನ್ನೋ ಬಗ್ಗೆ ನೀವೇ ಒಂದಿಟ್ಟು ವಿಚಾರ ಮಾಡ್ರಿ. ಇನ್ನು ನವೆಂಬರ್ದಾಗ ನೀರ್ ಹರಿಯೋದು ನಿಂತು ಹೋಗೈತಿ.
ಇದನ್ನ ನಂಬಿರೋ ರಾಯಚೂರು ಜಿಲ್ಲಾ ರೈತರ ಮಂದಿ ಬಾಳೆ ಕೇಳೋದ ಬೇಡ. ಹೊಸ್ತಾಗಿನ ಬೆಳೆ ಎಲ್ಲ ಒಣಗಿ ಗುಳೆ ಹೋಗೋ ಪರಿಸ್ಥಿತಿ ಬಂದಿದೆ ಅಂತಾರ ರೈತ ಮಂದಿ. ಎಕರೆಗೆ 15,000 ರೂಪಾಯಿ ಖರ್ಚು ಮಾಡೀವಿ, ಈಗ ಎಕರೆಗೆ 4,000 ರೂಪಾಯಿ ಬರೋದಲ್ಲ. ಜೋಳ ಹಾಕಿದ್ವಿ, ಜೋಳ ನೀರಿಲ್ದ ಒಣಗೋಯ್ತು. ಈಗ ನೆಲ್ಲ ಹಾಕಿದ್ರು ನೆಲ್ಲಿಂದನೂ ಅಷ್ಟೇ ಆಗಿಬಿಡಿತು. ನೀರಂತೂ 6-7 ದಿನ ಬಿಡ್ತಾರೆ, 20 ದಿನ ಬಂದ್ ಮಾಡ್ತಾರೆ. ಅವು ನಮ್ಗೆ ಲಾಸ್ಟು ಅವು ಸಹ ಸಿಗೋದಿಲ್ಲ ನೀರು. ಏನು ಮಾಡೋದು, ಭಾಳ ಕಷ್ಟ ಆಗಿಬಿಡೋದು. ಏನು ಒಟ್ಟು ನಾವು ಹಾಕಿದ ಬಂಡವಾಳ ಸಹ ತೆಕ್ಕಪ್ಪ ಇಲ್ದಂಗೆ ಆಗಿಬಿಡೋದು. ಅಂತ ಪರಿ ಕಷ್ಟ ಆಗಿಬಿಡೋದು. ಈಗ ತುಂಗಭದ್ರಾ ಎಡದಂಡೆ ಕೆನಾಲದ 32, 36 ಮತ್ತು 54ನೇ ಉಪ ಕಾಲುವೆದಾಗ ನೀರ ಇಲ್ಲ. ರೋಟೇಷನ್ ಸಿಸ್ಟಮು ಹಾಳಾಗೈತಿ. ಹಿಂಗಾಗಿ ಆತ್ನೂರು, ಕೂರ್ಡಿ, ಕಲ್ಮಲ, ಮಠಮಾರಿ ಸೇರಿದಂಗ 40 ಹಳ್ಳಿ ರೈತ ಮಂದಿ ಜಮೀನಿಗೆ ನೀರ ಸಿಗೋಲ್ದು. ಬೆಳೆದ ನಿಂತ ಭತ್ತ, ಹತ್ತಿ, ಸೂರ್ಯಪಾನ, ಜೋಳದ ಬೆಳೆಯೆಲ್ಲ ಒಣಗೊಂಟೈತಿ. ಹಿಂಗಾದ್ರೆ ಮುಂದೆ ಉರ್ಲ್ ಹಾಕೊಳ್ಳೋ ಗತಿ ಬರ್ತೈತಿ ಅಂತಾರ ರೈತ ಮಂದಿ. ಎಲ್ಲ ಗೊಬ್ಬರ ಹಾಕಿದ್ದಲ್ಲ ತೆನೆ ಬಿಡಿಸೋದು ಎಲ್ಲ ಒಣಗೋಗ್ಬಿಟ್ಟವ್ರಿ. ಎಲ್ಲ ಹಾಳಾಗ್ರಿ. ಜೋಳ ಎಲ್ಲ ಹತ್ತಿ ಇಲ್ಲ, ಎಲ್ಲ ನಾಶ ಇರೋದು ಕಲಾಸ. ಏನೇನು ಉಳಿದ್ರಿ ಏನಲ್ಲ. ಮನುಷ್ಯಗೆ ಏನಲ್ಲ, ರೈತನ ಎಣ್ಣೆ ಕುಡಿಯೋ ಸಹಾಯದಂಗೆ ಉಳಿದ್ ನೋಡ್ರಿ. ಏನೇನಿಲ್ಲ. ಸರಿಯಾಗಿ ನೀರ್ ಬಿಡ್ರಿ ಅಂತ ರೈತ ಮಂದಿ ಅಧಿಕಾರಿಗಳನ್ನ ಕೇಳಾಕ್ ಹೋದ್ರೂ ಪ್ರಯೋಜನ ಆಗಿಲ್ಲ. ಹೆಚ್ಚು ಕಮ್ಮಿ ಮಾತಾಡಿದ್ರೆ ರೈತರಿಗೆ ಗದರಿಸಿ ಕಳಿಸ್ತಾರಂತ. ಹಿಂಗಾದ್ರೆ ನಮ್ಮ ಬಾಳೆ ಕೇಳೋರು ಯಾರು ಅನ್ನೋದು ರೈತ ಮಂದಿಗೆ ಚಿಂತೆ ಆಗೈತಿ. ಗುರುರಾಜ್ ಹುಗಾರ್, ಸುವರ್ಣ ಸುದ್ದಿವಾಹಿನಿ, ರಾಯಚೂರು.